ಲೋಕಸಭಾ ಕ್ಷೇತ್ರದ ರಾಜ್ಯದ 2ನೇ ಪಟ್ಟಿ ರಿಲೀಸ್ ಆಗಿದೆ. ಅದರಲ್ಲಿ ಬೀದರ್ನಿಂದ ಈಗಾಗಲೇ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರಿಗೂ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ. ನನ್ನೊಟ್ಟಿಗೆ ಸಾಗರ್ ಖಂಡ್ರೆ ಇದ್ರೆ ಮಾತಾಡ್ತಾರೆ. ಸರ್, ಟಿಕೆಟ್ ಅನೌನ್ಸ್ ಆಗಿದೆ, ಫಸ್ಟ್ ರಿಯಾಕ್ಷನ್ ತುಂಬಾ ಸಂತೋಷ ಆಗಿದೆ. ಅದ್ರ ಜೊತೆ ತುಂಬಾ ಜಾಸ್ತಿ ಭರವಸೆ ಕೂಡ ನನ್ನ ಮೇಲೆ ಇದೆ, ಪಕ್ಷದಿಂದ, ಜನರಿಂದ. ಅದಕ್ಕೆ ಎರಡೂ ಇದೆ, ಸಂತೋಷನೂ ಇದೆ. ನನ್ಗೆ ಗೊತ್ತು ನನ್ನೇನು ಭರವಸೆ ಇಟ್ಟಿದ್ದಾರೆ ನನ್ನ ಮೇಲೆ, ಏನು ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಬಂದಿದೆ, ಅದನ್ನು ಕೂಡ ನಾನು ಒಳ್ಳೆ ರೀತಿಯಲ್ಲಿ ನಾನು ನಿಭಾಯಿಸಿ ಅದು ಕೆಲಸ ಮಾಡಕ್ಕೆ ನಾನು ಸಿದ್ಧನಾಗಿದ್ದೀನಿ. ಇತ್ತ ಸರ್ ಎಕ್ಸ್ಪೆಕ್ಟೇಷನ್ ಟಿಕೆಟ್ ಸಿಗುತ್ತೆ ಅನ್ನೋಂಥದ್ದು ಏನಾದರೂ ಎಕ್ಸ್ಪೆಕ್ಟೇಷನ್ ಇತ್ತಾ? ಹೇಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಅದಕ್ಕಾಗಿಯೇ ನಾವು ಸಾಕಷ್ಟು ತಿಂಗಳಿಂದ ನಾವು ಬೀದರ್ ಜಿಲ್ಲೆಯಲ್ಲಿ ಎಂಟೈರ್ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ಓಡಾಡ್ತಾ ಇದ್ದೀವಿ ಟಿಕೆಟ್ಗೋಸ್ಕರ. ಅದು ಬಿಟ್ಟು ಕೂಡ ನಾವು ನಮ್ಮ ಪರಿವಾರ ಯಾವಾಗಲೂ 100% ನಾವು ಜನರ ಜೊತೆನೇ ಇದ್ದೀವಿ. ನಾವು 100% ನಾವು ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ. ನಮ್ಮ ಬಾಲ್ಕಿಯಲ್ಲಿ ನಮ್ಮ ತಂದೆಯವರಾದ ಈಶ್ವರ್ ಖಂಡ್ರೆ ಸರ್ ಅವರು ಶಾಸಕರಿದ್ದಾರೆ. ಬಾಲ್ಕಿ ಮಧ್ಯದಲ್ಲಿ ನಮ್ಮ ಮನೆ ಇದೆ, ನಮ್ಮ ಆಫೀಸ್ ಇದೆ. 24 ತಾಸು ಯಾರು ಬಂದರೂ ನಾವು ಸೇವೆ ಕೊಡ್ತಾ ಇದ್ದೀವಿ. ರಾತ್ರಿ 12 ಗಂಟೆ, ರಾತ್ರಿ 1 ಗಂಟೆಗೂ ನೀವು ಬಂದು ನೋಡ್ಬೋದು. ಆವಾಗಲೂ ಕೂಡ ತಂದೆಯವ್ರು ಬರ್ತಾ ಇದ್ದಾರೆ. ಜನ ವೇಟ್ ಮಾಡಿ, ತಂದೆಯವರಾಗಲಿ ನಾನಾಗಲಿ ಜನರಿಗೆ ಅಟೆಂಡ್